ಸಾಧಾರಣ ಕಾಲದ 30ನೆಯ ಸೋಮವಾರ. ಮೊದಲನೆಯ ವಾಚನ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಾವು ಶರೀರ ಸ್ವಭಾವದ ಹಂಗಿನಲ್ಲಿಲ್ಲ, ಅದರ ಆಶಾಪಾಶಗಳಿಗೆ ಅನುಗುಣವಾಗಿ ಬಾಳುವ ಹಂಗಿನಲ್ಲೂ ಇಲ್ಲ. ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಬಾಳಿದರೆ ಖಂಡಿತವಾಗಿ ಸಾಯುವಿರಿ. ಪವಿತ್ರಾತ್ಮ ಅವರ ನೆರವಿನಿಂದ ದೈಹಿಕ ದುರಭ್ಯಾಸಗಳನ್ನು ದಮನ ಮಾಡಿದರೆ ಜೀವಿಸುವಿರಿ. ಯಾರು ದೇವರ ಆತ್ಮನಿಗೆ ಮಣಿದು ನಡೆಯುತ್ತಾರೋ ಅವರು ದೇವರ ಮಕ್ಕಳು. ದೇವರು ನಿಮಗೆ ದಯಪಾಲಿಸಿರುವ ಆತ್ಮ ನಿಮ್ಮನ್ನು ಮತ್ತೊಮ್ಮೆ ಗುಲಾಮರನ್ನಾಗಿಯೂ ಭಯಭೀತರನ್ನಾಗಿಯೂ ಮಾಡುವುದಿಲ್ಲ, ಬದಲಿಗೆ ನಿಮ್ಮನ್ನು ದೇವರ ಮಕ್ಕಳನ್ನಾಗಿಸುತ್ತದೆ. ಆ ಆತ್ಮದ ಮೂಲಕವೇ ನಾವು ದೇವರನ್ನು ಅಪ್ಪ, ತಂದೆ ಎಂದು ಕರೆಯುತ್ತೇವೆ. ನಾವು ದೇವರ ಮಕ್ಕಳೆಂಬುದಕ್ಕೆ ದೇವರ ಆತ್ಮ ನಮ್ಮ ಅಂತರಾತ್ಮದೊಂದಿಗೆ ಸಾಕ್ಷಿ ನುಡಿಯುತ್ತಾರೆ. ನಾವು ಮಕ್ಕಳಾಗಿದ್ದರೆ ಹಕ್ಕು ಬಾಧ್ಯತೆ ಉಳ್ಳವರು, ಹೌದು, ದೇವರ ಸೌಭಾಗ್ಯಕ್ಕೆ ಬಾಧ್ಯಸ್ಥರು, ಕ್ರಿಸ್ತ ಯೇಸುವಿನೊಡನೆ ಸಹ ಬಾಧ್ಯಸ್ಥರು. ಕ್ರಿಸ್ತ ಯೇಸುವಿನ ಯಾತನೆಯಲ್ಲೂ ನಾವು ಪಾಲುಗಾರರಾಗಬೇಕು, ಆಗ ಅವರ ಮಹಿಮೆಯಲ್ಲಿಯೂ ಪಾಲುಗಾರರಾಗುತ್ತೇವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನಮ್ಮ ದೇವರು ಜೀವೋದ್ಧಾರಕ. ಎಚ್ಚರಗೊಳ್ಳಲಿ, ದೇವನೆಚ್ಚರಗೊಳ್ಳಲಿ, ಆತನ ವಿರೋಧಿಗಳು ಪಲಾಯನಗೈಯಲಿ. ಸಜ್ಜನರಾದರೂ ಸಂತೋಷಿಸಲಿ, ದೇವರ ಮುಂದೆ ಆನಂದಿಸಲಿ, ಅತುಳ ಹರ್ಷಾನಂದಗೊಳ್ಳಲಿ. ಶ್ಲೋಕ. ನಮ್ಮ ದೇವರು ಜೀವೋದ್ಧಾರಕ. ದಿವ್ಯಧಾಮದಲ್ಲಿ ಆ ದೇವ ತಬ್ಬಲಿಗೆ ತಂದೆ ವಿಧವೆಗಾಶ್ರಯ ನೀಡುವನು, ಮಡದಿ ಮಕ್ಕಳನ್ನು ಒಂಟಿಗನಿಗೆ ಬಿಡುಗಡೆಯ ಭಾಗ್ಯವನ್ನು ನೊಂದ ಬಂದಿಗಳಿಗೆ. ಶ್ಲೋಕ. ನಮ್ಮ ದೇವರು ಜೀವೋದ್ಧಾರಕ. ಸ್ತುತಿಯಾಗಲಿ ನಮ್ಮನ್ನು ಉದ್ಧರಿಸುವ ದೇವನಿಗೆ, ನಮ್ಮನ್ನನುದಿನ ಬಿಡದೆ ಸಹಿಸಿಕೊಳ್ಳುವ ಪ್ರಭುವಿಗೆ. ನಮ್ಮ ದೇವರು ಜೀವೋದ್ಧಾರಕ ದೇವರು, ಹೌದು, ಸಾವಿಂದ ತಪ್ಪಿಸುವ ಶಕ್ತಿ ಸ್ವಾಮಿ ದೇವರದು. ಶ್ಲೋಕ. ನಮ್ಮ ದೇವರು ಜೀವೋದ್ಧಾರಕ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಾನಿನ್ನು ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ, ನಾನಾದರೂ ಪಿತನಿಂದ ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಅಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಒಂದು ಸಬ್ಬತ್ ದಿನ ಯೇಸು ಪ್ರಾರ್ಥನಾ ಮಂದಿರದಲ್ಲಿ ಬೋಧಿಸುತ್ತಿದ್ದರು. 18 ವರ್ಷಗಳಿಂದ ದೆವ್ವ ಪೀಡಿತಳಾಗಿ ನರಳುತ್ತಿದ್ದ ಒಬ್ಬ ಮಹಿಳೆ ಅಲ್ಲಿದ್ದಳು. ಆಕೆ ಒಬ್ಬ ಗೂನಿ, ನೆಟ್ಟಗೆ ನಿಲ್ಲಲು ಸ್ವಲ್ಪವೂ ಆಗುತ್ತಿರಲಿಲ್ಲ. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು, ನೋಡಮ್ಮ, ನೀನು ವ್ಯಾಧಿಯಿಂದ ಬಿಡುಗಡೆಯಾದೆ ಎಂದು ಹೇಳಿ ಆಕೆಯ ಮೇಲೆ ತಮ್ಮ ಹಸ್ತಗಳನ್ನಿಟ್ಟರು. ತಕ್ಷಣವೇ ಆಕೆ ನೆಟ್ಟಗಾದಳು ಮತ್ತು ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಿದಳು. ಯೇಸು ಸಬ್ಬತ್ ದಿನದಲ್ಲಿ ಗುಣ ಮಾಡಿದ್ದನ್ನು ಕಂಡು ಪ್ರಾರ್ಥನಾ ಮಂದಿರದ ಅಧಿಕಾರಿ ಕುಪಿತನಾದನು. ಕೂಡಿದ ಜನರನ್ನು ಉದ್ದೇಶಿಸಿ, ಕೆಲಸ ಮಾಡಲು 6 ದಿನಗಳಿವೆ, ಆ ದಿನಗಳಲ್ಲಿ ಬಂದು ಗುಣ ಮಾಡಿಸಿಕೊಳ್ಳಿರಿ, ಸಬ್ಬತ್ ದಿನದಲ್ಲಿ ಮಾತ್ರ ಕೂಡದು ಎಂದನು. ಪ್ರಭು ಅವನಿಗೆ ಪ್ರತ್ಯುತ್ತರವಾಗಿ, ಕಪಟಿಗಳೇ, ಸಬ್ಬತ್ ದಿನ ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಕತ್ತೆಯನ್ನಾಗಲಿ ಎತ್ತನ್ನಾಗಲಿ ಕೊಟ್ಟಿಗೆಯಿಂದ ಬಿಚ್ಚಿ ನೀರಿಗೆ ಹಿಡಿದುಕೊಂಡು ಹೋಗುವುದಿಲ್ಲವೇ? ಅಬ್ರಹಾಮನ ವಂಶಜಳಾದ ಈಕೆಯನ್ನು ಸೈತಾನನು 18 ವರ್ಷಗಳಿಂದ ಕಟ್ಟಿ ಹಾಕಿದನು. ಈ ಕಟ್ಟಿನಿಂದ ಈಕೆಯನ್ನು ಸಬ್ಬತ್ ದಿನ ಬಿಡಿಸಬಾರದಿತ್ತೇ ಎಂದರು. ಈ ಉತ್ತರವನ್ನು ಕೇಳಿ ಯೇಸುವಿನ ವಿರೋಧಿಗಳೆಲ್ಲರೂ ನಾಚಿದರು. ಜನರ ಕೂಟವಾದರೂ ಅವರು ಮಾಡಿದ ಮಹತ್ ಕಾರ್ಯಗಳನ್ನೆಲ್ಲ ಕಂಡು ಸಂತೋಷಪಟ್ಟಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಜೊತೆ ಜೊತೆಯಲ್ಲೇ ಕೊನೆಯಾಗಲಿ ನಿನ್ನ ನೆನಪು ನನ್ನ ಬದುಕು ಜೊತೆ ಜೊತೆಯಲ್ಲೇ ಕೊನೆಯಾಗಲಿ ನನ್ನ ಹೃದಯ ಕೂಗಿ ಕರೆಯುತ್ತಿದೆ ನಿನಗಾಗಿ ಮಿಡಿಯುತ್ತಿದೆ ನನ್ನ ಪ್ರಭುವೇ ಕರದಲ್ಲಿ ಚಿತ್ರಿಸಿದೆ ನನ್ನ ಹೊಸದಾದ ಭವಿಷ್ಯವನ್ನು ಆಸೆಯ ಮೂಡಿಸಿ ಚಿಗುರಿಸಿದೆ ಬರಿದಾದ ಬದುಕನ್ನು ನಿನ್ನಯ ಕರದಲ್ಲಿ ಚಿತ್ರಿಸಿದೆ ನನ್ನ ಹೊಸದಾದ ಭವಿಷ್ಯವನ್ನು ಆಸೆಯ ಮೂಡಿಸಿ ಚಿಗುರಿಸಿದೆ ಬರಿದಾದ ಬದುಕನ್ನು ನಿನ್ನ ಅನುಗ್ರಹಕ್ಕೆ ನನ್ನ ಅನುಗೊಳಿಸು ನನ್ನ ಹೃದಯದಲ್ಲಿ ನಿನ್ನ ನುಡಿ ಇರಿಸು ನಿನ್ನ ನುಡಿಯಲ್ಲೇ ಮನಸ್ಸಿರಿಸು ಆ ಮನಸ್ಸನ್ನು ಸ್ಥಿರಗೊಳಿಸು ನೆನಪಲ್ಲಿ ನೀ ನೆಲಸು ನನ್ನ ಹೃದಯ ಕೂಗಿ ಕರೆಯುತ್ತಿದೆ ನಿನಗಾಗಿ ಮಿಡಿಯುತ್ತಿದೆ ನಿನ್ನ ನೆನಪು ನನ್ನ ಬದುಕು ಜೊತೆ ಜೊತೆಯಲ್ಲೇ ಕೊನೆಯಾಗಲಿ ನನ್ನ ಪ್ರಭುವೇ ಬದುಕನು ಕುಂದಿಸಲು ನನ್ನ ಎದೆ ಮೀಟಿ ಶ್ರುತಿಗೊಳಿಸು ಅಳುಕಿನ ಮನಸ್ಸು ಅಂಜಿರಲು ಮಗುವಂತೆ ಮುನ್ನಡೆಸು ನಿರಾಶೆ ಬದುಕನು ಕುಂದಿಸಲು ನನ್ನ ಎದೆ ಮೀಟಿ ಶ್ರುತಿಗೊಳಿಸು ಅಳುಕಿನ ಮನಸ್ಸು ಅಂಜಿರಲು ಮಗುವಂತೆ ಮುನ್ನಡೆ